ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಸಂಬಂಧಗಳು ಹೇಗಾಗಿದೆ ಅಂತ ಹೇಳಿದ್ರೆ ನೀರಿನ ಮೇಲಿನ ಗುಳ್ಳೆ ಥರ. ಯಾವಾಗ ಈ ಗುಳ್ಳೆ ಉಡಿಯುತ್ತೆ ಹೇಳಕ್ಕಾಗಲ್ಲ. ಅದಕ್ಕೆ ಕಾರಣಗಳು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಸರಿ ಮಾಡ್ಕೊಂಡು ಹೋದ್ರೆ ಚಿಕ್ಕ ವಿಚಾರ, ದೊಡ್ಡದು ಮಾಡ್ಕೊಂಡು ಹೋದ್ರೆ ದೊಡ್ಡ ವಿಚಾರ. ಹೀಗೆ ಭಿನ್ನಾಭಿಪ್ರಾಯಗಳು ಬರೋದಂತೂ ಕಾಮನ್ನು. ಆದರೆ ಅದನ್ನು ಸರಿ ಮಾಡ್ಕೊಂಡು ಹೋಗೋದೇ ನಮ್ಮ ಜೀವನ ಆಗಬೇಕು. ಆದರೆ ಹೀಗೆ ಆಗಾಗ್ತಿಲ್ಲ. ಈಗೀಗ ಏನಾಗ್ತಿದೆ ಅಂತ ಹೇಳಿದ್ರೆ, ಅದರಲ್ಲೂ ಈ ಸೆಲೆಬ್ರಿಟಿಗಳ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ತಾಳ್ಮೆ ಇಲ್ಲ, ಸರಿ ಮಾಡ್ಕೊಂಡು ಹೋಗುವಂಥ ವ್ಯವಧಾನ ಇಲ್ಲ. ಅದೇ ಕಾರಣಕ್ಕೆ ಈ ಡಿವೋರ್ಸ್ ಕೇಸ್ಗಳ ಸಂಖ್ಯೆಯು ಕೂಡ ಹೆಚ್ಚುತ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ಡಿವೋರ್ಸ್ ಕೇಸ್ಗಳ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಕೆಲವೊಂದಷ್ಟು ಘಟನೆಗಳು ಈ ಕೇಸನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡ್ತಿದೆ. ಇದೇ ಸಾಲಿಗೆ ಈಗ ಕನ್ನಡದ ಪ್ರಖ್ಯಾತ ನಟನು ಕೂಡ ಸೇರಿದ್ದಾನೆ ಎನ್ನುವಂತಹ ಅಂತೆಕಂತೆಗಳು ಹರಿದಾಡ್ತಿದ್ದಾವೆ. ಇದಕ್ಕೆ ಈ ನಟನಿಂದಾಗಲಿ ಅಥವಾ ನಟನ ಹೆಂಡತಿಯಿಂದಾಗಲಿ ಯಾವುದೇ ಸ್ಪಷ್ಟನೆ ಇಲ್ಲ. ಇಬ್ಬರು ಕೂಡ ಪರಿಚಯಸ್ಥರೆ, ಎರಡೂ ಫ್ಯಾಮಿಲಿಯೂ ಕೂಡ ಪರಿಚಯಸ್ಥ ಫ್ಯಾಮಿಲಿ. ನೋಡಿ ಮಾಡಿ ಪ್ರೀತಿಸಿ ನಂತರ ಮದುವೆ ಆದವರು. ಮದುವೆ ಆದ ಬಳಿಕನೂ ಕೂಡ ಸಂಸಾರ ಸುಂದರವಾಗಿಯೇ ಇತ್ತು. ಕಳೆದ 6 ವರ್ಷಗಳಿಂದ ಇವರ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಇರಲಿಲ್ಲ, ವಿರಸ ಇರಲಿಲ್ಲ. ಒಂದು ರೀತಿಯಲ್ಲಿ ಖುಷಿಯಾಗಿ ಇದ್ದಂಥವರು ಈ ಗಂಡ ಹೆಂಡತಿ. 2 ಮಗು ಕೂಡ ಇದೆ. 2 ಮಗು ಆಗಿ ಈಗ 6 ವರ್ಷ ಕಳೆದ ಮೇಲೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆಯಂತೆ, ಇವರಿಬ್ಬರು ಕೂಡ ದೂರ ಆಗ್ತಿದ್ದಾರಂತೆ ಅನ್ನುವಂತಹ ಅಂತೆಕಂತೆಯ ಸುದ್ದಿಗಳೇ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾದರೆ ಆ ನಟ ಯಾರು? ಆ ನಟನ ಬಾಳಲ್ಲಿ ನಡೀತಿರುವಂತಹ ದುರಂತ ಏನು? ಈ ದುರಂತಕ್ಕೆ ಕಾರಣ ಏನು ಮತ್ತು ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೆ ಇಷ್ಟೊತ್ತು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಹೌದು, ಅಗ್ನಿಸಾಕ್ಷಿ ಸೀರಿಯಲ್ನ ಮೂಲಕ ಬಣ್ಣದ ಲೋಕಕ್ಕೆ ಹೊಸ ಭಾಷ್ಯವನ್ನು ಬರೋದ್ರ ಮೂಲಕ, ಹಲವಾರು ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶವನ್ನು ಗಿಟ್ಟಿಸಿಕೊಳ್ಳೋದ್ರ ಮೂಲಕ ಈಗ ಮತ್ತೆ ಕಿರುತೆರೆಯಲ್ಲಿ ಮಿಂಚುತ್ತಿರುವಂಥ ನಟ ವಿಜಯ್ ಸೂರ್ಯ ಬಗ್ಗೆನೇ ನಾನು ಹೇಳಿದ್ದು. ನಟ ವಿಜಯ್ ಸೂರ್ಯ ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ? ಗುಳಿಕೆನ್ನೆ, ಕ್ಯೂಟ್ ಸ್ಟೈಲು, ನೋಡಿದರೆ ಮತ್ತೆ ನೋಡಬೇಕು ಅನಿಸುವಂತಹ ಸೌಂದರ್ಯ, ಹುಡುಗಿಯರ ಪಾಲಿನ ಹಾಟ್ ಫೇವರೆಟ್ ಕ್ರಶ್, ಇವತ್ತಿಗೂ ಕೂಡ ಹ್ಯಾಂಡ್ಸಮ್ ಹಂಕ್. ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದಂತಹ ಒಬ್ಬ ಅದ್ಭುತ ನಟ. ಜೊತೆಗೆ ಎತ್ತರವಾದಂತಹ ಕಾಯ, ಹಾಗಾಗಿ ಸಹಜವಾಗಿ ಹುಡುಗಿರಿಗೆ ಇನ್ನಷ್ಟು ಇಷ್ಟ ಆಗ್ತಾರೆ. ಅದೇ ಕಾರಣಕ್ಕೆ ಇಷ್ಟಕಾಮ್ಯ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶವೂ ಕೂಡ ಇದೇ ವಿಜಯ್ ಸೂರ್ಯಗೆ ಒದಗಿ ಬಂತು. ನಟನೆಯಿಂದ ಸ್ವಲ್ಪ ವಿರಾಮದಲ್ಲಿದ್ದಂಥ ವಿಜಯ್ ಸೂರ್ಯಗೆ ಮತ್ತೆ ಧಾರಾವಾಹಿಯಲ್ಲಿ ಅವಕಾಶ ಸಿಕ್ಕಿದ್ದು ಲಚ್ಚಿ ಎನ್ನುವಂತಹ ಧಾರಾವಾಹಿಯಲ್ಲಿ. ಲಚ್ಚಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದ್ರ ಮೂಲಕ ಮತ್ತೆ ತೆರೆ ಮೇಲೆ ವಿಜಯ್ ಸೂರ್ಯ ಮಿಂಚೋದಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಅಭಿಮಾನಿಗಳು ಕೂಡ ವಿಜಯ್ ಸೂರ್ಯನನ್ನು ಮತ್ತೆ ಈ ತೆರೆ ಮೇಲೆ ನೋಡೋದ್ರ ಮೂಲಕ, ಕಿರುತೆರೆಯಲ್ಲಿ ನೋಡೋದ್ರ ಮೂಲಕ ಖುಷಿ ಪಡ್ತಾರೆ. ಇದೀಗ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲೂ ಕೂಡ ಇದೇ ವಿಜಯ್ ಸೂರ್ಯ ಮಿಂಚ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ಈ ವಿಜಯ್ ಸೂರ್ಯ ತಮ್ಮ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ರು. ಆ ಬಗ್ಗೆನೂ ಕೂಡ ಭಾರಿ ಸುದ್ದಿಯಾಗಿತ್ತು. ವಿಜಯ್ ಸೂರ್ಯ ಹೆಸರನ್ನು ಚೇಂಜ್ ಮಾಡಿಕೊಂಡ್ರು ಅನ್ನೋಂಥ ವಿಚಾರ ಭಾರಿ ಸುದ್ದಿಯಾಗಿತ್ತು. ಹೀಗೆ ವಿಜಯ್ ಸೂರ್ಯ ತಮ್ಮ ಇಡೀ ಕೆರಿಯರ್ನಲ್ಲಿ ಯಾವಾಗಲೂ ಕೂಡ ಸುದ್ದಿಯಲ್ಲಿದ್ದವರೇ, ಇಲ್ಲ ಅಂತಲ್ಲ. ಜೊತೆಗೆ ಆಗಾಗ ಕೆಲವೊಂದು ವಿಚಾರಗಳಲ್ಲಿ ಚರ್ಚೆಗೂ ಕೂಡ ಬಂದವರು ಈ ವಿಜಯ್ ಸೂರ್ಯ. ಹಾಗೆ ನೋಡಿದ್ರೆ ವಿಜಯ್ ಸೂರ್ಯ ಒಂದು ರೀತಿಯಲ್ಲಿ ಟ್ರೆಂಡಿಂಗಲ್ಲಿರುವಂಥ ನಟ ಮತ್ತು ಜನರ ಪ್ರೀತಿಯನ್ನು ಬಹುಬೇಗ ಗೆದ್ದಂತಹ ನಟನೂ ಕೂಡ ಹೌದು. ಇನ್ನು ಮದುವೆ ವಿಚಾರಕ್ಕೆ ಬಂದರೆ ವಿಜಯ್ ಸೂರ್ಯ ಒಂದು ರೀತಿಯಲ್ಲಿ ವಿಶೇಷವಾಗಿ ಮದುವೆ ಆದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ತಮ್ಮ ಫ್ಯಾಮಿಲಿ ಫ್ರೆಂಡೇ ಅವರನ್ನೇ ಮದುವೆ ಆಗಿತ್ತು. ಒಂದು ರೀತಿಯಲ್ಲಿ ಪ್ರೀತಿ ಇತ್ತು, ಆದರೆ ಆ ಪ್ರೀತಿ ಮದುವೆಯಾಗಿ ಬದಲಾಗುತ್ತೆ ಅಂತೇಳ್ಬಿಟ್ಟು ಇವರು ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ. ನಂತರ ಮದುವೆ ಆಯಿತು. ಮದುವೆ ಆಗಿ 6 ವರ್ಷಗಳ ಕಾಲ ಈ ಮದುವೆಯಾಗಿ 6 ವರ್ಷ ಆಯಿತು. 6 ವರ್ಷದಿಂದನೂ ಕೂಡ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ಅನ್ನೋದು ಬಹುಶಃ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಣ್ಣದ ಲೋಕದಲ್ಲಿ ಈಗೀಗ ನಾನು ಆರಂಭದಲ್ಲಿ ಹೇಳಿದೆಲ್ಲ, ಈ ಮದುವೆ ಮತ್ತು ಸಂಬಂಧ ಇದಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಇದ್ರ ಜೊತೆಗೆ ವಿಜಯ್ ಸೂರ್ಯ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ರು ಇತ್ತೀಚೆಗೆ. ಅಂದರೆ ವಿಜಯ್ ಸೂರ್ಯ ಅವರ ಘೋಷಣೆಯನ್ನು ಮಾಡಿಕೊಂಡಿದ್ರು, ಇಂದಿನಿಂದ ನನ್ನ ಹೆಸರನ್ನು ವಿಜಯ್ ಲಲಿತಾ ಸೂರ್ಯ ಅಂತ ಹೇಳಿ ಬದಲಾಯಿಸಿಕೊಳ್ತಾ ಇದ್ದೇನೆ ಅಂತ ಕೂಡ ಹೇಳಿದರು. ಲಲಿತಾ ನನ್ನ ಅಮ್ಮನ ಹೆಸರು, ನನ್ನ ಪಾಲಿನ ಉಸಿರು ಅವರು ಹೇಳೋದ್ರ ಮೂಲಕ ನಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡಿರೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ರು.
ಹಾಗಾಗಿ ಇಲ್ಲಿ ವಿಶೇಷವಾಗಿ ವಿಜಯಸೂರ್ಯ ಎಲ್ರಿಗೂ ಕೂಡ ಇಷ್ಟ ಆಗೋದು ಈ ಕಾರಣಕ್ಕೇನೆ. ಇದಾದ ಬಳಿಕ ವಿಜಯಸೂರ್ಯ ದಾಂಪತ್ಯದ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ವಿಜಯಸೂರ್ಯ 2 ಮಕ್ಕಳ ತಂದೆ. ಇವರಿಬ್ಬರು ಈ ವಿಜಯಸೂರ್ಯ ದಂಪತಿಗೆ 2 ಜನ ಮಕ್ಕಳು. 2 ಜನ ಮಕ್ಕಳಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಇವರು ಮದುವೆ ಆಗಿದ್ದು ಪ್ರೇಮಿಗಳ ದಿನದಂದು. 2ನೇ ಮಗನ ಫೋಟೋವನ್ನು ಕೂಡ ಈ ಕಳೆದ ಜೂನ್ ತಿಂಗಳಲ್ಲಿ ಇವರು ಬಹಿರಂಗಪಡಿಸ್ತಾರೆ. ಪತ್ನಿ ಚೈತ್ರ ಅವರು 2ನೇ ಮಗುವಿಗೆ ಜನ್ಮವನ್ನು ನೀಡಿದರು. ಆ 2ನೇ ಮಗುವನ್ನು ಬಹಿರಂಗಪಡಿಸ್ತಾರೆ. 2020 ಫೆಬ್ರವರಿ 14ರಂದು ವಿಜಯ್ ಮತ್ತು ಚೈತ್ರ ಇವರಿಗೆ ಗಂಡು ಮಗು ಜನಿಸುತ್ತೆ. ಕಳೆದ ಜೂನ್ ತಿಂಗಳಲ್ಲಿ 2ನೇ ಮಗು ಜನಿಸುತ್ತೆ. ಮೊದಲ ಮಗನಿಗೆ ಸೋಹನ್ ಸೂರ್ಯ ಅಂತೇಳಿ ಹೆಸರಿಟ್ಟಿದ್ದಾರೆ. 2ನೇ ಮಗುವಿಗೆ ಕಾರ್ತಿಕೇಯ ಸೂರ್ಯ ಅಂತಲೂ ಕೂಡ ನಾಮಕರಣವನ್ನು ಮಾಡಿದ್ದಾರೆ. ಇನ್ನು ಈ ಸುಂದರವಾದಂಥ ಸಂಸಾರ ಅಂದರೆ 2 ಮಕ್ಕಳು, ಗಂಡ ಹೆಂಡತಿ ಇವರಿಬ್ಬರು ಇಷ್ಟು ಖುಷಿಯಾಗಿರುವಂಥ ಸಂದರ್ಭದಲ್ಲಿ ಯಾಕೆ ಇವರಿಬ್ಬರು ದೂರ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತು, ಯಾಕೆ ಇಂಥದ್ದೊಂದು ವಿಚಾರ ಹೊರಗಡೆ ಬಂತು ಅನ್ನುವಂತಹ ಅನುಮಾನ ಎಲ್ಲರಲ್ಲೂ ಕೂಡ ಮೂಡಬಹುದು. ಈಗ ಕೇಳಿ ಬರ್ತಿರುವಂಥ ಈ ಸುದ್ದಿ ಅಂದರೆ ಬ್ಯಾಡ್ ನ್ಯೂಸ್ ಏನಿದೆ, ವಿಜಯಸೂರ್ಯ ಹೆಂಡತಿಯಿಂದ ದೂರ ಆಗ್ತಿದ್ದಾರಂತೆ, ಇವರ ನಡುವೆ ಎಲ್ಲದೂ ಕೂಡ ಸರಿ ಇಲ್ವಂತೆ ಅನ್ನುವಂತಹ ಅಂತೆಕಂತೆಗಳು ಬರೋದಕ್ಕೆ ಕಾರಣವೂ ಕೂಡ ಇದೆ. ಹೌದು, ಇವರಿಗೆ 2 ಗಂಡು ಮಕ್ಕಳಿದ್ರೂ ಕೂಡ, ಇಷ್ಟು ಸುಂದರವಾದಂಥ ಸಂಸಾರ ಇದ್ರೂ ಕೂಡ ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಪ್ರಶ್ನೆ ನಿಮ್ಮ ಹಾಗೆ ನಮ್ಮಲ್ಲೂ ಕೂಡ ಇದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಇವರ ನಡುವೆ ಬಂದಂತಹ ಚಿಕ್ಕ ಭಿನ್ನಾಭಿಪ್ರಾಯ. ಕಳೆದ 6 ವರ್ಷಗಳಿಂದ ಒಟ್ಟಿಗೆ ಇದ್ದಂತಹ ಇವರಿಬ್ಬರ ನಡುವೆ ಚಿಕ್ಕದಾಗಿ ಮನಸ್ತಾಪಗಳು ಮೂಡೋದಕ್ಕೆ ಶುರುವಾಯಿತು. ಈ ಮನಸ್ತಾಪ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಜೊತೆಗೆ ಅಂತಿಮವಾಗಿ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಮುನಿಸನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಮಾಡ್ಕೊಳ್ತಾನೆ ಹೋದರು. ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರು ಎಲ್ಲೂ ಕೂಡ ಜೊತೆಗೆ ಕಾಣಿಸ್ಕೊಳ್ತಿಲ್ಲ ಅನ್ನೋದು ಕೂಡ ಗಮನಿಸಬೇಕಾಗಿರೋದು. ಅದರಲ್ಲೂ ಕೂಡ ವಿಜಯಸೂರ್ಯ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪತ್ನಿಯ ಜೊತೆಗಿದ್ದಂಥ ಅಷ್ಟೂ ಫೋಟೋಸ್ಗಳನ್ನು ಕೂಡ ತೆಗೆದಿದ್ದಾರೆ. ಯಾವುದೇ ಫೋಟೋಸ್ಗಳಿಲ್ಲ. ಆದರೆ ಪತ್ನಿಯ ಅಕೌಂಟಲ್ಲಿದ್ದಂತಹ ಕೆಲವೊಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಹಾಗೆ ಇದ್ದಾವೆ. ಪತಿಯ ಅಕೌಂಟ್ನಲ್ಲಿದ್ದಂತಹ ಬಹುತೇಕ ಒಟ್ಟಿಗಿದ್ದಂತಹ ಫೋಟೋಸ್ಗಳನ್ನು ತೆಗೆದಿದ್ದಾರೆ. ಹೀಗಾಗಿ ಇಂಥದ್ದೊಂದು ಅನುಮಾನ ಮೂಡಿದೆ. ಅದು ಯಾಕೆ ಮತ್ತು ಈ ರೀತಿ ಡಿಲೀಟ್ ಮಾಡೋದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ, ಅಥವಾ ಈ ಡಿಲೀಟ್ ಮಾಡೋದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ, ಅಥವಾ ಬೇಸರಗೊಂಡು ಮಾಡಿದಾರೋ ಅಥವಾ ಕಾಳಜಿಯಿಂದ ಮಾಡಿದಾರೋ, ಈ ರೀತಿಯ ಪ್ರಶ್ನೆಯೂ ಕೂಡ ಇದೆ. ಖಾಲಿ ಈಗ ಫೋಟೋಸ್ ಡಿಲೀಟ್ ಮಾಡಿದ್ರು ಅಂದ ತಕ್ಷಣವೇ ಇವರಿಬ್ಬರು ಡಿವೋರ್ಸ್ ಆಗಿಬಿಡ್ತಾರೆ ಅಂತೇಳಿ ಹೇಳೋಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಈಗ ವಿಜಯಸೂರ್ಯನೂ ಕೂಡ ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಚೈತ್ರ ಕೂಡ ಇದ್ರ ಬಗ್ಗೆ ಏನು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ಮದುವೆ ಆದವರು, ಆಮೇಲೆ ತುಂಬ ಅನ್ಯೋನ್ಯತೆಯಲ್ಲಿ ಇದ್ದವರು. ಈಗ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೀವು ಗಮನಿಸಬಹುದು, ಗಂಡ ಹೆಂಡತಿ ಇಬ್ಬರು ಕೂಡ ಭಾಗವಹಿಸಿದ್ರು, ಇಬ್ಬರು ಕೂಡ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ರು, ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದೇವೆ ಅನ್ನೋದನ್ನು ಸಾರಿ ಹೇಳಿದರು. ಎಲ್ಲೂ ಕೂಡ ಚಿಕ್ಕದಾಗಿಯೂ ಕೂಡ ಯಾರಿಗೂ ಅನುಮಾನ ಬರುವ ರೀತಿಯಲ್ಲೂ ಕೂಡ ನಡ್ಕೊಂಡಿಲ್ಲ. ಅಂದರೆ ಅಷ್ಟು ಅನ್ಯೋನ್ಯವಾಗಿದ್ದರು ಗಂಡ ಹೆಂಡತಿ, ಎಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇವರ ದಾಂಪತ್ಯದಲ್ಲಿ. ಆದರೆ ಸಡನ್ನಾಗಿ ಏನಾಯಿತು ಅನ್ನುವಂಥದ್ದು ಪ್ರಶ್ನೆ. ಅಂದರೆ ಇಷ್ಟು ಚೆನ್ನಾಗಿದ್ದವರಿಗೆ ಏನಾಯಿತು, ಮನಸ್ತಾಪ ಯಾಕೆ ಮೂಡ್ತು, ಅದು ಕೂಡ ಇಲ್ಲಿವರೆಗೆ ಯಾಕೆ ಬಂತು, ಹಂತವಾಗಿ ಜಾಸ್ತಿ ಆಗ್ತಾ ಇಬ್ಬರು ಕೂಡ ದೂರ ಆಗುವಂಥ ಹಂತಕ್ಕೆ ಯಾಕೆ ಬಂತು ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡಬೇಕು? ಒಂದು ವಿಜಯಸೂರ್ಯ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ವಿಜಯಸೂರ್ಯ ಅವರ ಪತ್ನಿ ಕೊಡಬೇಕು, ಇಲ್ಲ ಅಥವಾ ಅವರ ಫ್ಯಾಮಿಲಿಯವರು ಯಾರಾದರೂ ಒಬ್ಬರು ಕೊಡಬೇಕು. ಅದು ಬಿಟ್ಟು ಬೇರೆ ಯಾರೇ ಕೊಟ್ಟರು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು. ಎರಡನೇದು, ಈಗ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳ ಕತೆ ಏನು, ಇವರಿಬ್ಬರು ದೂರ ಆದರೆ ಅನ್ನುವಂಥದ್ದು ಕೂಡ ಬರುತ್ತೆ. ಹಾಗಾಗಿ ದೂರ ಆಗುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಸಂಕುಚಿತ ಮನೋಭಾವನೆ ಉಳ್ಳಂತಹ ವ್ಯಕ್ತಿಗಳು ಇವರೆಲ್ಲ ಅಂಥೇಳಿ ಇವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಧಾರಾವಾಹಿಯಲ್ಲಿ ನಟಿಸೋರೆ ಎಂತೆಂಥ ಪಾತ್ರಗಳನ್ನು ನಿಭಾಯಿಸಿಲ್ಲ. ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ಸ್ಪಷ್ಟವಾದಂಥ ಅರಿವಿದೆ. ಅನಂತರ ಇನ್ನು ಹೆಂಡತಿಯಿಂದ ದೂರ ಆದರು ಅಂತ ಹೇಳಿದ್ರೆ ಇವರನ್ನು ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಅರಿವಿದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದನೇ ವಿಜಯಸೂರ್ಯ ನಡ್ಕೊಳ್ತಾರೆ. ಆ ರೀತಿ ಸುಮ್ಮನೆ ಬೇರೆಯವ್ರ ರೀತಿ ಏನೋ ಸಡನ್ನಾಗಿ ಯೋಚನೆ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಇನ್ನೊಂದು ಮತ್ತೊಂದು ಅನ್ನುವಂಥ ತೀರ್ಮಾನಕ್ಕೆ ಹೋಗುವಂಥ ವ್ಯಕ್ತಿ ವಿಜಯಸೂರ್ಯ ಅಲ್ಲ ಅನ್ನೋದು ಸತ್ಯ. ಇನ್ನು ವಿಜಯಸೂರ್ಯ ಅವರಿಗೆ ಅವರ ತಾಯಿ ಅಂತ ಹೇಳಿದ್ರೆ ಪಂಚಪ್ರಾಣ. ಅಲ್ಲೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತಾ ಅದು ಗೊತ್ತಾಗ್ತಿಲ್ಲ. ಈಗ ಅತ್ತೆ ಸೊಸೆ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ವಿಜಯಸೂರ್ಯ ಹೇಳುವಷ್ಟು ಹೇಳಿ ಇಲ್ಲ ಆಗೋದೇ ಇಲ್ಲ ಅನ್ನುವಂಥ ಹಂತಕ್ಕೆ ಬಂದಾಗ ಈ ರೀತಿಯಾದಂಥ ತೀರ್ಮಾನವನ್ನು ಏನಾದರೂ ತೆಗೆದುಕೊಂಡ್ರ ಅದು ಕೂಡ ಕ್ಲಾರಿಟಿ ಇಲ್ಲ. ಇದಕ್ಕೆ ಪಕ್ಕ ಕ್ಲಾರಿಟಿನ ಕೊಡಬೇಕಾಗಿರೋದು ಯಾರು ಅಂತ ಹೇಳಿ ಕೇಳಿದ್ರೆ ನಟ ವಿಜಯಸೂರ್ಯ ಮತ್ತು ಆತನ ಪತ್ನಿ, ಇವರಿಬ್ಬರೇ ಪಕ್ಕ ಕ್ಲಾರಿಟಿಯನ್ನು ಕೊಡೋಕ್ಕೆ ಸಾಧ್ಯ. ಇವರಿಬ್ಬರು ಹೊರತುಪಡಿಸಿ ಬೇರೆ ಯಾರೇ ಏನೇ ಮಾತನಾಡಿದರೂ ಕೂಡ ಅದು ಸತ್ಯಕ್ಕೆ ದೂರವಾದದ್ದು ಅಥವಾ ಸತ್ಯ ಕಂಡುಹಿಡಿಯೋದಕ್ಕೆ ಆಗದೇ ಇರುವಂಥ ವಿಚಾರ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ.
ವಾಟೆವರ್ ಸ್ನೇಹಿತರೆ, ಈಗೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ, ಈಗ ನಡೀತಿರುವಂಥ ಘಟನೆಗಳು ಮತ್ತು ಹೀಗಿರುವಂಥ ಸ್ಥಿತಿಯನ್ನು ಗಮನಿಸ್ತಾ ಹೋದರೆ, ಇದರಲ್ಲಿ ಹೀಗೊಂದು ಸುದ್ದಿ ಹರಿದಾಡ್ತಿದೆ. ಬಟ್ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಅನ್ನೋದು ಮಾತ್ರ ಸತ್ಯ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ಬಗ್ಗೆ ಸುದ್ದಿಗಳಿದ್ದಾವೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಾರಿಟಿಯನ್ನು ಕೊಟ್ಟರೆ ಇದಕ್ಕೊಂದು ಸ್ಪಷ್ಟ ಉತ್ತರ ಸಿಗಬಹುದು ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ. ವಾಟೆವರ್ ಹಾಗೇನಾದರೂ ಇದ್ರೂ ಕೂಡ ಸರಿ ಹೋಗಲಿ ಇವರ ಸಂಸಾರ, ಇವರ ಭಿನ್ನಾಭಿಪ್ರಾಯ ಸರಿಯಾಗಿ ಗಂಡ ಹೆಂಡತಿ ಚೆನ್ನಾಗಿರಲಿ 100 ಕಾಲ ಅನ್ನೋದು ನಮ್ಮ ಆಶಯ. ನಿಮ್ಮ ಹಾರೈಕೆಯನ್ನು, ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.